ರೆಕಾರ್ಡ್ ಮಾಡಿಕೊಡಿ ಇಲ್ಲ ಅಂದಾಗ ನಾವು ಪರ್ಚೇಸ್ ಮಾಡ್ಕೊಡೋದು ಕಷ್ಟ. ಯಾಕಂದರೆ ಗೌರ್ಮೆಂಟ್ ರೇಟ್ ಒಂದಿದೆ, ಅಲ್ಲಿ ಒಂದು ರೇಟ್ ಇದೆ, ಯಾರು ಕೊಡಲ್ಲ, ಕಷ್ಟ ಆಗುತ್ತೆ. ಆದಷ್ಟು ಇವರಾಗಿಂತ ನೇಮ್ ಅಂತ ಹೊಡೆದ ತಕ್ಷಣ, ಆಧಾರ್ ಕಾರ್ಡ್ ಹೊಡೆದ ತಕ್ಷಣ ಅವನಿಗೆಲ್ಲಾದ್ರೂ ಮನೆಯಲ್ಲಿ ರಿಜೆಕ್ಟ್ ಆಗುತ್ತೆ. ಸುಮ್ಮನೆ ಅವರು ಬಾಯಿ ಮಾತಲ್ಲಿ ಮಾತನಾಡ್ಕೋಬೋದು, ಇಲ್ಲ ಮುಂದೆ ಯಾವಾಗಲಾದ್ರು ಆಗಿದೆ, ಹಿಂದೆ ಯಾವಾಗಲಾದ್ರು ಆಗಿರ್ಬೋದು. ನಮ್ಮ ಫೀಲ್ಡಲ್ಲಂತೂ ಈಗಂತೂ ಒಂದು ನಿವೇಶ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಈಗ ನೀನು ನನ್ನ ಪರಿಚಯ, ನಿನಗೆ ಮನೆ ಇದ್ದೀನಿ, ಒಂದು ಮನೆ ಕೊಡೋದು ನನ್ನ ಕೈ ಸಾಧ್ಯನೇ ಇಲ್ಲ. ಕೊಟ್ಟರೆ ಆಗ ಡೂಪ್ಲಿಕೇಟ್ಸ್ ಆಗೋಕ್ಕೆ ಯಾರು ಚೀಟಿ ಕೊಡಬೇಕು ಕಷ್ಟ, ಮೊದಲಂತೂ ಕೊಡೋಕ್ಕೆ ನನ್ನ ಕೈಲಿ ಆಗಲ್ಲ. ಹಿಂಗಿದೆ ಏನಂತ ಇದ್ರು, ಸರ್ ಇಲ್ಲ ಇದೆ ಅಂತ ಇತ್ತು. ಈ ಸಲ ಹಂಗಿಲ್ಲ, ವಿತ್ ರೆಕಾರ್ಡ್ ಕೊಡಿ ಅಂತ ಹೇಳಿ ಸರ್ಕಾರಕ್ಕೆ ಅವರು ಒಂದು ಮಾಹಿತಿ ಕೊಡಬೇಕು. ಈ ಹಳ್ಳಿಯಲ್ಲಿ ಸರ್ಕಾರಿ ಜಮೀನೇ ಇಲ್ಲ ನಿವೇಶ ಕೊಡೋಕ್ಕಂತ DC ಒಪ್ಕೊಂಡಿದ್ದಾರೆ. ಯಾರನ್ನು ಕೊಟ್ಟು ಸರ್ಕಾರಿ ಜಮೀನಿದ್ದರೆ ನನ್ನ ಜವಾಬ್ದಾರಿ ಸಸ್ಪೆಂಡ್ ಮಾಡೋದು ಅಂತ DC ಜವಾಬ್ದಾರಿ ತಗೊಂಡಿರೋದ್ರಿಂದ ಈ ಸಲ ಇಲ್ಲ, ಅವರೇ ತಪ್ಪು ಮಾಡಿದ್ರೆ 100% ಮನೆಗೆ ಹೋಗೋದು ಗ್ಯಾರಂಟಿ. ಗ್ರಾಮ ಪಂಚಾಯತಿ PDOಗಳು ಮತ್ತು ಸ್ವಲ್ಪ ಇದೆ, ಅದನ್ನು ನಿವಾರಣೆ ಮಾಡ್ತೀವಿ ಸರ್. ನಿಮ್ಗೊಂದು ಮಾತು ಕೊಡ್ತಾ ಇದ್ದೀನಿ, ಅದೇ ಸ್ಟಾರ್ನಪ್ ಒಂದು 3 ತಿಂಗಳಲ್ಲಿ ನೀವೇ ನನಗೆ ಕೇಳಿ, ಸರ್ ಇಂಥವನು ನಮ್ಮೂರಲ್ಲಿ ನಿವೇಶ ಒಬ್ಬನ ಕರ್ಕೊಂಡು ಬನ್ನಿ, ಆಗ ನಿಮ್ಗೆ ನಾನು ಆಸೆ. ಅವ್ರು ಏನಂತ ಇದ್ರು, ಸರ್ ಇಲ್ಲ ಇದೆ ಅಂತ ಇತ್ತು. ಈ ಸಲ ಹಂಗಿಲ್ಲ, ವಿತ್ ರೆಕಾರ್ಡ್ ಕೊಡಿ ಅಂತ ಹೇಳಿ ಸರ್ಕಾರಕ್ಕೆ ಅವರು ಒಂದು ಮಾಹಿತಿ ಕೊಡಬೇಕು. ಈ ಹಳ್ಳಿಯಲ್ಲಿ ಸರ್ಕಾರಿ ಜಮೀನೇ ಇಲ್ಲ ನಿವೇಶ ಕೊಡೋಕ್ಕಂತ DC ಒಪ್ಕೊಂಡಿದ್ದಾರೆ. ಯಾರನ್ನು ಕೊಟ್ಟು ಸರ್ಕಾರಿ ಜಮೀನಿದ್ದರೆ ನನ್ನ ಜವಾಬ್ದಾರಿ ಸಸ್ಪೆಂಡ್ ಮಾಡೋದು ಅಂತ DC ಜವಾಬ್ದಾರಿ ತಗೊಂಡಿರೋದ್ರಿಂದ ಈ ಸಲ ಇಲ್ಲ, ಅವರೇ ತಪ್ಪು ಮಾಡಿದ್ರೆ 100% ಮನೆಗೆ ಹೋಗೋದು ಗ್ಯಾರಂಟಿ. ಗ್ರಾಮ ಪಂಚಾಯತಿ PDOಗಳು ಮತ್ತು ಸ್ವಲ್ಪ ಇದೆ, ಅದನ್ನು ನಿವಾರಣೆ ಮಾಡ್ತೀವಿ ಸರ್. ನಿಮ್ಗೊಂದು ಮಾತು ಕೊಡ್ತಾ ಇದ್ದೀನಿ, ಅದೇ ಸ್ಟಾರ್ನಪ್ ಒಂದು 3 ತಿಂಗಳಲ್ಲಿ ನೀವೇ ನನಗೆ ಕೇಳಿ, ಸರ್ ಇಂಥವನು ನಮ್ಮೂರಲ್ಲಿ ನಿವೇಶ ಒಬ್ಬನ ಕರ್ಕೊಂಡು ಬನ್ನಿ, ಆಗ ನಿಮ್ಗೆ ನಾನು ಆಸೆ. ದೇವರಾಜಲ್ಲಿ ನಿಮಗೆ ಬರ್ತದೆ, ಅದು ಕರೆಕ್ಟಾಗಿದೆ. ಹೀಗಾಗಿ ನಾವು ಕೇಳ್ತಿರೋದು ಎಲ್ಲೆಲ್ಲ ಪಡಬೇಡಿ. ಅಕಸ್ಮಾತ್ ಇವರು ಜಾಗ ಸಿಗಲಿಲ್ಲ, ಏನಾದ್ರು ಮೇನ್ ರೋಡಲ್ಲಿ ಕೊಟ್ಟರೆ ಯಾರು ಒಳಗಡೆ ಕೊಟ್ಟರೆ ಯಾರು ಬರಲ್ಲ. ಸ್ವಲ್ಪ ನಿಮ್ಗೆ ಸಿಗಲಿ, ಈಗ ಒಂದು ಊರಲ್ಲಿ ಸಿಗಲಿಲ್ಲ ಅಂತ 3-4 ಕೂಗಿ ಸೇರಿ ಎಲ್ಲ ಮೇನ್ ರೋಡಲ್ಲಿ ಕೊಡಿಗೆ ಬರ್ತಾರೆ, ಅಲ್ಲೆಲ್ಲ ಒಳಗಡೆ ಕೊಟ್ಟರೆ ಎಲ್ಲ ಮಾಡ್ತೀವಿ.